ಕಡಿಮೆ ಬೆಲೆ ಡಿಸಿ ಕನ್ವರ್ಷನ್ ಸೈಟ್ಸ್ ನಿಜವಾಗಿಯೂ ಸುರಕ್ಷಿತನಾ? ಸೈಟ್ ಖರೀದಿಸುವ ಮುನ್ನ ತಿಳಿಯಬೇಕಾದ ನಿಜವಾದ ಸತ್ಯಗಳೇನು? ಈ ಖಾತಾ ಇದೆ ಅಂದಾಕ್ಷಣ ಲೀಗಲ್ ಸೈಟ್ ಅಂತನಾ? ಬೆಂಗಳೂರಿನ ಡಿಸಿ ಕನ್ವರ್ಷನ್ ಲೇಔಟ್ ಬಗ್ಗೆ ಜನರಿಗೆ ಗೊತ್ತಿಲ್ಲದ ಸತ್ಯ ಏನು? ಸೈಟ್ ಖರೀದಿಸುವ ಮುನ್ನ ಲಾಯರ್ ವೆರಿಫಿಕೇಶನ್ ಯಾಕೆ ತುಂಬಾ ಮುಖ್ಯ? ಬೆಂಗಳೂರಲ್ಲಿ ಜಮೀನು ಖರೀದಿಸುವವರೇ ಬಫರ್ ಝೋನ್ ಬಗ್ಗೆ ಗೊತ್ತಿದೆಯಾ? ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂದ್ರೆ ಸೇಫ್ ಸೈಟ್ ಅಂತ ಆಯ್ತಾನ? ಸ್ನೇಹಿತರೆ ನಮಸ್ಕಾರ, HBS ನ್ಯೂಸ್ ಇನ್ಫೋದ ಇನ್ನೊಂದು ವಿಶೇಷ ಸಂಚಿಕೆಗೆ ನಿಮ್ಗೆಲ್ರಿಗೂ ಕೂಡ ಆದರದ ಸ್ವಾಗತ. ಈ ದಿನ ನಾವು ಹೇಳಕೊಟ್ಟಿದ್ದೀವಿ, ಡಿಸಿ ಕನ್ವರ್ಷನ್ ಸೈಟ್ ತೆಗೆದುಕೊಳ್ಳೋಕೆ ಮುಂಚೆ ನಾವೆಲ್ಲರೂ ಕೂಡ ಗಮನಿಸಬೇಕಾದ ಬಹು ಮುಖ್ಯವಾದ ಅಂಶಗಳು ಏನಿವೆ. ಬೆಂಗಳೂರು ನಗರ ದಿನದಿಂದ ದಿನಕ್ಕೆ ವಿಸ್ತಾರವಾಗ್ತಾ ಇದೆ. IT ಕಂಪನಿಗಳು, ಮೆಟ್ರೋ, ಎಕ್ಸ್ಪ್ರೆಸ್ ವೇ, ಇಂಡಸ್ಟ್ರಿಯಲ್ ಕಾರಿಡಾರ್ಗಳ ಕಾರಣದಿಂದ ನಗರ ಹೊರವಲಯದ ಜಮೀನುಗಳಿಗೆ ಬೇಡಿಕೆ ಭಾರಿ ಏರಿಕೆ ಆಗ್ತಾ ಇದೆ. ಇದೇ ಸಮಯದಲ್ಲಿ ಡಿಸಿ ಕನ್ವರ್ಷನ್ ಸೈಟ್, ಈ ಖಾತಾ ಸೈಟ್, ರೆಡಿ ಫಾರ್ ರಿಜಿಸ್ಟ್ರೇಷನ್ ಎಂಬ ಜಾಹೀರಾತುಗಳು ಕೂಡ ಎಲ್ಲೆಡೆ ಕಾಣಿಸ್ತಾ ಇದ್ದಾವೆ. ಆದರೆ ಸಾಕಷ್ಟು ಜನ ಸರಿಯಾದ ಮಾಹಿತಿ ಇಲ್ಲದೆ ಹಣವನ್ನ ಹೂಡಿಕೆ ಮಾಡಿ ನಂತರ ಕೋರ್ಟ್, BMRDA, BBMP, ರೆವಿನ್ಯೂ ಡಿಪಾರ್ಟ್ಮೆಂಟ್ ಸುತ್ತ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಇಂದು ನಾವು ಬೆಂಗಳೂರಿನ ಡಿಸಿ ಕನ್ವರ್ಷನ್ ಸೈಟ್ ಖರೀದಿಸುವ ಮೊದಲು ಗಮನಿಸಬೇಕಾದಂತಹ ಅತ್ಯಂತ ದೊಡ್ಡ ಅಪಾಯಗಳು ಯಾವುವು ಎಂಬುದನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಡಿಸಿ ಕನ್ವರ್ಷನ್ ಅಂದ್ರೆ ಏನು? ಸಾಮಾನ್ಯವಾಗಿ ಕೃಷಿ ಜಮೀನನ್ನ ಮನೆ ನಿರ್ಮಾಣ ಅಥವಾ ವಾಣಿಜ್ಯ ಉದ್ದೇಶಕ್ಕೆ ಬಳಸಬೇಕಾದ್ರೆ ಡೆಪ್ಯೂಟಿ ಕಮಿಷನರ್ ಅಂದ್ರೆ DC ಅವರ ಅನುಮತಿ ಬೇಕಾಗುತ್ತೆ. ಕೃಷಿ ಜಮೀನು ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಬದಲಾಗುವುದನ್ನ ಡಿಸಿ ಕನ್ವರ್ಷನ್ ಅಂತ ಕರೀತಾರೆ. ಆದ್ರೆ ಇಲ್ಲಿ ಜನ ಮಾಡೋ ದೊಡ್ಡ ತಪ್ಪೇನೆಂದ್ರೆ ಡಿಸಿ ಕನ್ವರ್ಷನ್ ಆಗಿದೆ ಅಂದ್ರೆ ಸೈಟ್ ಸಂಪೂರ್ಣ ಲೀಗಲ್ ಅಂತ ಭಾವಿಸೋದು. ಇದು ತಪ್ಪು ಕಲ್ಪನೆ. ಈಗ ಡಿಸಿ ಕನ್ವರ್ಷನ್ ಇದ್ರೂ ಕೂಡ ಅನೇಕ ಸಮಸ್ಯೆಗಳು ಇರಬಹುದು. ಈಗ ದೊಡ್ಡ ಅಪಾಯಗಳ ಬಗ್ಗೆ ನೋಡೋಣ. ಮೊದಲನೇ ಅಪಾಯ, ಲೇಔಟ್ ಅಪ್ರೂವಲ್ ಇಲ್ಲದೆ ಸೈಟ್ ಮಾರಾಟ ಮಾಡೋದು. ಬಹಳ ಕಡೆ ಕೃಷಿ ಜಮೀನಿಗೆ ಕನ್ವರ್ಷನ್ ತೆಗೆದುಕೊಂಡ ನಂತರ ಲೇಔಟ್ ಅಪ್ರೂವಲ್ ಪಡೆಯದೇನೆ ಸೈಟ್ಗಳಾಗಿ ವಿಂಗಡಣೆ ಮಾಡಿ ಜನರಿಗೆ ಡಿಸಿ ಕನ್ವರ್ಷನ್ ಸೈಟ್ ಅಂತ ಹೇಳಿ ಮಾರಾಟವನ್ನ ಮಾಡ್ತಾರೆ. ಆದ್ರೆ BMRDA, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಸಂಬಂಧಪಟ್ಟ ಅಥಾರಿಟಿ ಅಪ್ರೂವಲ್ ಇಲ್ಲದಿದ್ರೆ ಮುಂದೆ ರಸ್ತೆ, ಡ್ರೈನೇಜ್, ಪಾರ್ಕ್, ವಿದ್ಯುತ್, ನೀರು ಮುಂತಾದ ಸೌಲಭ್ಯಗಳಲ್ಲಿ ಸಮಸ್ಯೆ ಬರುತ್ತೆ. ಕೆಲವು ಕಡೆ ಸರ್ಕಾರ ಇಂತಹ ಲೇಔಟ್ಗಳನ್ನ ಇಲ್ಲಿಗಲ್ ಲೇಔಟ್ ಅಂತ ಕೂಡ ಘೋಷಿಸಿರುವ ಉದಾಹರಣೆಗಳು ಕೂಡ ಇದೆ. ಇನ್ನು ಎರಡನೇ ಅಪಾಯ ನೋಡೋದಾದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಮತ್ತೆ ಡೂಪ್ಲಿಕೇಟ್ ಸೇಲ್ಸ್. ಅಂದ್ರೆ ಬೆಂಗಳೂರು ಹೊರವಲಯದಲ್ಲಿ ನಕಲಿ ದಾಖಲೆಗಳ ಪ್ರಕರಣಗಳು ಹೆಚ್ಚಾಗಿರೋದು ಕಂಡು ಬರುತ್ತೆ. ಒಂದೇ ಸೈಟ್ ಅನ್ನ ಇಬ್ಬರಿಗೆ ಮಾರಾಟ ಮಾಡೋದು, ಫೇಕ್ GPA ಮಾಡೋದು, ರಿಜಿಸ್ಟ್ರೇಷನ್ ಮಾಡೋದು, ಅಥವಾ ಹಳೆ ಓನರ್ ಹೆಸರಲ್ಲೇ ಮೋಸ ಮಾಡಿರೋದು ನಡೆದಿದೆ. ಹಾಗಾಗಿ ಕೇವಲ ಸೇಲ್ ಡೀಡ್ ಮಾತ್ರ ನೋಡಿ ನಂಬಬಾರದು. ಕಡ್ಡಾಯವಾಗಿ ಮದರ್ ಡೀಡ್, RTC, ಟ್ಯಾಕ್ಸ್ ರೆಸಿಪ್ಟ್, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, ಕನ್ವರ್ಷನ್ ಆರ್ಡರ್, ಲೇಔಟ್ ಅಪ್ರೂವಲ್ ಕಾಪಿ ಎಲ್ಲವನ್ನು ಕೂಡ ವಕೀಲರಿಂದ ಪರಿಶೀಲನೆ ಮಾಡಿಸಬೇಕು. ಇನ್ನು ಮೂರನೇ ಅಪಾಯ ನೋಡೋದಾದ್ರೆ ಗ್ರೀನ್ ಬೆಲ್ಟ್ ಮತ್ತೆ ಬಫರ್ ಝೋನ್ ಸಮಸ್ಯೆ. ಬಹಳ ಜನರಿಗೆ ಈ ವಿಷಯ ಗೊತ್ತೇ ಇರೋದಿಲ್ಲ. ಕೆಲವು ಸೈಟ್ಗಳು ಲೇಕ್ ಬಫರ್ ಝೋನ್, ರಾಜಕಾಲುವೆ ಏರಿಯಾ, ಗ್ರೀನ್ ಬೆಲ್ಟ್, ಫಾರೆಸ್ಟ್ ಬಫರ್, ಹೈ ಟೆನ್ಷನ್ ಲೈನ್ ಝೋನ್ ಇಂತಹ ಪ್ರದೇಶಗಳಲ್ಲಿ ಇರಬಹುದು. ಇಂತಹ ಜಾಗದಲ್ಲಿ ಮನೆ ಕಟ್ಟಿದ ನಂತರ ಅನುಮತಿ ಸಿಗದೆ ಹೋಗಬಹುದು. ಕೆಲವೆಡೆ ಸರ್ಕಾರ ಅಥವಾ NGT ಡೆಮೊಲಿಷನ್ ಆದೇಶ ಕೊಟ್ಟ ಉದಾಹರಣೆಗಳು ಕೂಡ ಇವೆ. ಆದ್ರಿಂದ ಕೇವಲ ಗೂಗಲ್ ಮ್ಯಾಪ್ ಮಾತ್ರ ನೋಡಿ ಖರೀದಿ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಸರ್ವೆ ಮತ್ತೆ ಟೆಕ್ನಿಕಲ್ ವೆರಿಫಿಕೇಶನ್ ಬಹಳ ಮುಖ್ಯ ಅಂತ ಹೇಳಲಾಗುತ್ತೆ. ಇನ್ನು ನಾಲ್ಕನೇ ಅಪಾಯ ನೋಡೋದಾದ್ರೆ ಈ ಖಾತೆ ಇದ್ದ ಮಾತ್ರಕ್ಕೆ ಸೈಟ್ ಸೇಫ್ ಅಂತ ಅಂದ್ಕೊಳ್ಳೋದು. ಇಂದು ಅನೇಕ ಲೇಔಟ್ಗಳು ಈ ಖಾತಾ ಅವೈಲೇಬಲ್ ಅಂತ ಹೇಳ್ತವೆ. ಆದ್ರೆ ಈ ಖಾತಾ ಅಂದ್ರೆ ಲೇಔಟ್ ಸಂಪೂರ್ಣ ಲೀಗಲ್ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಬಹಳ ಜನರು ಈ ಖಾತಾ ಮತ್ತೆ ಎ ಖಾತಾ ನಡುವಿನ ವ್ಯತ್ಯಾಸ ತಿಳಿಯದೆ ಮೋಸ ಹೋಗಿರೋದು ಉಂಟು. ಕೆಲವು ಬ್ಯಾಂಕ್ಗಳು ಲೋನ್ ಕೂಡ ಕೊಡಬಹುದು, ಆದ್ರೆ ಅದರಿಂದ 100% ಲೀಗಲ್ ಅಂತ ಏನಿಲ್ಲ. ಖರೀದಿಸುವ ಮೊದಲು ಅಥಾರಿಟಿ ಅಪ್ರೂವಲ್ ಇದೆಯಾ, ರಿಲೀಸ್ ಆರ್ಡರ್ ಇದೆಯಾ, ಪಂಚಾಯತ್ ಲಿಮಿಟ್ಸ್ ನಲ್ಲಿ ಇದೆಯಾ, ಫ್ಯೂಚರ್ BBMP ಲಿಮಿಟ್ಸ್ಗೆ ಬಂದ್ರೆ ಸಮಸ್ಯೆ ಬರಬಹುದಾ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ.
ಇನ್ನು 5ನೇ ಅಪಾಯ ನೋಡೋದಾದ್ರೆ ರೋಡ್ ವೈಡನಿಂಗ್ ಮತ್ತೆ ಅಕ್ವಿಸಿಷನ್. ಬೆಂಗಳೂರು ಸುತ್ತ ಪೆರಿಫೆರಲ್ ರಿಂಗ್ ರೋಡ್, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್, ಮೆಟ್ರೋ ಎಕ್ಸ್ಪಾನ್ಷನ್, ಹೈವೇ ಪ್ರಾಜೆಕ್ಟ್ ವೇಗವಾಗಿ ನಡೀತಾ ಇದೆ. ಇಂದು ಕಡಿಮೆ ಬೆಲೆ ಅಂತ ಖರೀದಿಸಿದ ಸೈಟ್ ನಾಳೆ ರಸ್ತೆ ವಿಸ್ತರಣೆ ಅಥವಾ ಗವರ್ನಮೆಂಟ್ ಅಕ್ವಿಷನ್ಗೆ ಒಳಪಡುವ ಸಾಧ್ಯತೆ ಇದೆ. ಕೆಲವರು ಲೇಔಟ್ ಮಾಡಿರೋ ಜಾಗ ಭವಿಷ್ಯದ ರಸ್ತೆ ಯೋಜನೆಗೆ ಒಳಪಟ್ಟಿರಬಹುದು. ಆದ್ರಿಂದ ಮಾಸ್ಟರ್ ಪ್ಲಾನ್ ಮತ್ತೆ ಪ್ರಪೋಸ್ಡ್ ರೋಡ್ ಮ್ಯಾಪ್ ಪರಿಶೀಲನೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಇನ್ನು 6ನೇ ಅಪಾಯವನ್ನು ನೋಡೋದಾದ್ರೆ ವಾಟರ್ ಮತ್ತೆ ಬೇಸಿಕ್ ಫೆಸಿಲಿಟೀಸ್ ಸಮಸ್ಯೆ. ಕೇವಲ ಇನ್ವೆಸ್ಟ್ಮೆಂಟ್ ಸೈಟ್ ಅಂತ ಖರೀದಿಸಿದ ನಂತರ ಜನರಿಗೆ ಗೊತ್ತಾಗೋದು ನೀರಿಲ್ಲ, ರಸ್ತೆ ಇಲ್ಲ, ಅಂಡರ್ ಗ್ರೌಂಡ್ ಡ್ರೈನೇಜ್ ಇಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲವೇ ಇಲ್ಲ. ಅಂತ ಜಾಗದಲ್ಲಿ ವರ್ಷಗಳ ಕಾಲ ಅಭಿವೃದ್ಧಿ ಆಗದೆ ಹಣ ಬ್ಲಾಕ್ ಆಗಿರ್ಬೋದು. ಸೈಟ್ ಖರೀದಿಸುವ ಮೊದಲು ಕನಿಷ್ಠ 2 ಬಾರಿ ಸ್ಥಳಕ್ಕೆ ಭೇಟಿ ನೀಡಿ ಹಗಲು ಮತ್ತೆ ರಾತ್ರಿ 2 ಸಮಯದಲ್ಲೂ ಪರಿಶೀಲನೆ ಮಾಡೋದು ಬಹು ಮುಖ್ಯ. ಇನ್ನು 7ನೇ ಅಪಾಯ ನೋಡೋದಾದ್ರೆ ಟೂ ಗುಡ್ ಟು ಬಿ ಟ್ರೂ ಆಫರ್ಸ್. ಮಾರ್ಕೆಟ್ ರೇಟ್ 6,000 ರೂಪಾಯಿ ಇದ್ದ ಜಾಗದಲ್ಲಿ 2,500 ರೂಪಾಯಿಗೆ ಕೊಡ್ತೀವಿ ಅಂದ್ರೆ ಅಲ್ಲಿ ಏನಾದ್ರೂ ಸಮಸ್ಯೆ ಇರೋ ಸಾಧ್ಯತೆ ಹೆಚ್ಚು. ಓನ್ಲಿ ಟುಡೇ ಆಫರ್, ಲಾಸ್ಟ್ 2 ಸೈಟ್ಸ್, ಏರ್ಪೋರ್ಟ್ ಜಸ್ಟ್ 10 ಮಿನಿಟ್ಸ್, ಮೆಟ್ರೋ ಕಮಿಂಗ್ ಸೂನ್, ಇಂತಹ ಮಾರ್ಕೆಟಿಂಗ್ ಮಾತುಗಳಿಗೆ ತಕ್ಷಣ ಹಣ ಕೊಡದೇ ಇರೋದು ಉತ್ತಮ. ಯಾವಾಗಲೂ ಲಾಯರ್ ವೆರಿಫಿಕೇಶನ್, ಟೆಕ್ನಿಕಲ್ ಸರ್ವೆ, ಬ್ಯಾಂಕ್ ಅಪ್ರೂವ್ಡ್ ಪ್ರಾಜೆಕ್ಟ್ ಇದೆಯಾ, ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಇವೆಲ್ಲವುಗಳನ್ನು ಚೆಕ್ ಮಾಡಿ ನಂತರವೇ ಹಣ ಕೊಡೋದು ಉತ್ತಮ. ಈಗ ಮುಖ್ಯ ಪ್ರಶ್ನೆ ಏನಂದ್ರೆ ಸೇಫ್ ಆಗಿ ಸೈಟ್ ಹೇಗೆ ಖರೀದಿಸಬೇಕು ಅನ್ನೋದು. ಇಲ್ಲಿ ಕೆಲವು ಗೋಲ್ಡನ್ ಟಿಪ್ಸ್ಗಳಿವೆ. ಏನಂದ್ರೆ ಕೇವಲ DC ಕನ್ವರ್ಷನ್ ಇದ್ರೆ ಸಾಕು ಅಂದುಕೊಳ್ಳಬೇಡಿ. DMRDA ಅಥವಾ ಅಥಾರಿಟಿ ಅಪ್ರೂವಲ್ ಪರಿಶೀಲನೆ ಮಾಡಬೇಕು. ಎಕ್ಸ್ಪೀರಿಯನ್ಸ್ಡ್ ಪ್ರಾಪರ್ಟಿ ಲಾಯರ್ ಮೂಲಕ ದಾಖಲೆಯನ್ನು ಚೆಕ್ ಮಾಡಿಸಬೇಕು. ಸರ್ವೆ ನಂಬರ್ ಫಿಸಿಕಲಿ ವೆರಿಫೈ ಮಾಡಬೇಕು. ECಯನ್ನ ಕನಿಷ್ಠ 30 ವರ್ಷಗಳವರೆಗೆ ತೆಗೆಸಿ ನೋಡಬೇಕು. ಬಫರ್ ಝೋನ್ ಮತ್ತೆ ಮಾಸ್ಟರ್ ಪ್ಲಾನ್ ಅನ್ನ ಪರಿಶೀಲನೆ ಮಾಡಬೇಕು. ಬ್ಯಾಂಕ್ ಲೋನ್ ಅಪ್ರೂವ್ಡ್ ಪ್ರಾಜೆಕ್ಟ್ಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡೋದು ಉತ್ತಮ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳಿಗೆ ಎಚ್ಚರಿಕೆಯನ್ನು ವಹಿಸಬೇಕು. ಕೊನೆಯದಾಗಿ ಒಂದು ಮಾತು ಹೇಳೋದಾದ್ರೆ ಬೆಂಗಳೂರು ಸುತ್ತಮುತ್ತ ಜಮೀನು ಖರೀದಿ ಜೀವನದ ದೊಡ್ಡ ಹೂಡಿಕೆ ಆಗಿರ್ಬೋದು. ಸರಿಯಾದ ಜಾಗ ಖರೀದಿಸಿದ್ರೆ ಭವಿಷ್ಯದಲ್ಲಿ ಕೋಟಿ ಮೌಲ್ಯ ಬರಬಹುದು. ಆದರೆ ದಾಖಲೆ ಪರಿಶೀಲನೆ ಇಲ್ಲದೆ ಖರೀದಿಸಿದ್ರೆ ಜೀವನ ಪೂರ್ತಿ ಕೋರ್ಟ್ ಕೇಸ್ ಮತ್ತೆ ತಲೆನೋವು ಕೂಡ ಆಗಬಹುದು. ಹೀಗಾಗಿ ಅವಸರದಲ್ಲಿ ಅಡ್ವಾನ್ಸ್ ಕೊಡೋದಕ್ಕಿಂತ ಸಮಯ ತೆಗೆದುಕೊಂಡು ವೆರಿಫಿಕೇಶನ್ ಮಾಡೋದು ತುಂಬಾ ಮುಖ್ಯ. ಹೀಗಾಗಿ ಅವಸರದಲ್ಲಿ ಅಡ್ವಾನ್ಸ್ ಕೊಡೋದಕ್ಕಿಂತ ಸಮಯವನ್ನು ತೆಗೆದುಕೊಂಡು ವೆರಿಫಿಕೇಶನ್ ಮಾಡೋದು ತುಂಬಾನೇ ಮುಖ್ಯ ಅನ್ನೋದು ಇವತ್ತಿನ ವಿಷಯ. ಇಂತಹ ಅನೇಕ ಹೊಸ ವಿಷಯಗಳಿಗೋಸ್ಕರ HBS ವ್ಯೂಸ್ ಇನ್ಫೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.